ದಾವಣಗೆರೆ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಬನ್ನಿಕೋಡು. ಸಾಮಾನ್ಯವಾಗಿ ಗ್ರಾಮ ಶಾಂತಿಯುತವಾಗಿರುತ್ತೆ. ಬಟ್ ಆ ಒಂದು ಘಟನೆ ನಡೆದ ನಂತರ ಇಡೀ ರಾಜ್ಯ ಹಾಗೂ ಇಡೀ ದೇಶ ಆ ಗ್ರಾಮದತ್ತ ಮುಖ ಮಾಡುತ್ತೆ. ಒಂದು ಬಾಡಿಗೆ ಮನೆ, ಕೆಲಸಕ್ಕಾಗಿ ಬಂದಂತಹ ಕೆಲವು ಜನರು, ನಂತರ ನಡೆದ ಪೊಲೀಸ್ ಕಾರ್ಯಾಚರಣೆ ಮತ್ತು ಇಡೀ ದೇಶ ಹಾಗೂ ರಾಜ್ಯ ಬೆಚ್ಚಿ ಬೀಳಿಸುವ ಘಟನೆ. ಜೂನ್ 8ನೇ ತಾರೀಕು ಈ 10 ಮಂದಿ ಬನ್ನಿಕೋಡು ಗ್ರಾಮಕ್ಕೆ ಬರ್ತಾರೆ. ಸೊ ಇವರು ಬಂದಿರುವಂಥ ಒಂದು ಉದ್ದೇಶ, ಅಲ್ಲೇ ಇರುವಂಥ ಒಂದು ಕಾರ್ಗಿಲ್ ಫ್ಯಾಕ್ಟ್ರಿಗೆ ಪೇಂಟಿಂಗ್ ಮಾಡುವಂಥ ಒಂದು ಉದ್ದೇಶದಿಂದ ಬಂದಿರ್ತಾರೆ. ನಂತರ ಇವರು ವಾಸವಾಗೋಕ್ಕೆ ಅಲ್ಲೇ ಹತ್ತಿರದಲ್ಲಿರುವಂಥ ಫ್ಯಾಕ್ಟ್ರಿಗೆ ಹತ್ತಿರವಾಗಿರುವಂಥ ಒಂದು ಮನೆಯನ್ನು ನೋಡ್ತಾರೆ. ಆ ಮನೆಯಲ್ಲಿ ಇವರು ಬಾಡಿಗೆನ ಸೇರ್ತಾರೆ. ಇವಾಗ ಆ ಮನೆ ಮಾಲೀಕರು ಇವರ ಹಾವಭಾವ ನೋಡಿ ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಅವ್ರು ಫಸ್ಟಿಗೆ 10 ಜನ ಬಂದಿದ್ರು. ಅದ್ರಾಗ ಇಬ್ಬರು ಹೋದ್ರು ಊರಿಗೆ ಹೋಗಿ ಅಂತಂದ್ರು. ಇನ್ನು 8 ಜನ ಇದ್ರು. 8 ಜನ ಇದ್ರೆ 8 ಜನನು ಅವರು ಅಡುಗೆ ಮಾಡ್ಕೊಳೋರು, ಉಣ್ಣೋರು, ಮತ್ತು ಹೋಗೋರು, ಬರೋರು, ಮಕ್ಕಳೋರು, ಮತ್ತು ಬೆಳಗ್ಗೆ ಎದ್ದು ಅಡುಗೆ ಮಾಡ್ಕೊಂಡು ಉಣ್ಣೋರು, ಹೋಗೋರು. ಒಟ್ಟು ಒಳ್ಳೇದು ಏನು ಕೇಳ್ತಿದ್ದೇನೋ ನಾವು ಪಾಪ ಅವ್ರಿಗೆ ಭಾಷೆ ಬರೋಂಗಿಲ್ಲ, ನಾವು ಏನು ಕೇಳ್ತಿದ್ದಿಲ್ಲ, ಅವರು ನಮ್ಮನ್ನ ಏನು ಕೇಳ್ಬಾರ್ದು. ನಾವು ಏನಾರ ಊಟ ಮಾಡಿದರೆ ಖಾನ ಅಂದ್ರೆ ನಾವು ಊಟ ಮಾಡಿದ್ವಿ. ಮತ್ತು ಏನಾದ್ರು ಮಜ್ಜಿಗೆ ಬೇಕಂದ್ರೆ ಮಜ್ಜಿಗೆ ಅದು ಕೊಡಲಿ ಅಂದ್ರೆ ಹಿಂಗೆ ಅಂತಿದ್ದ ಕೈ ಮಜ್ಜಿಗೆ ಕೊಡಮ್ಮ, ಆ ಮಜ್ಜಿಗೆ ಕೊಡ್ತಿದ್ದೆ. ಆಮೇಲೆ ಹಾಲು ಕರಿಯಾಕಂದ್ರೆ ಹಿಂಗೆ ಅನ್ನೋರು, ಹಿಂಗೆ ಹಾಲು ಕೊಡಮ್ಮ ಅಂತ ಅನ್ನೋರು. ಅಮ್ಮ ಅಜ್ಜಿ ಹಾಲು ಕೊಡು ಅನ್ನೋದು, ಹಾಲು ಕೊಡ್ತಿದ್ದೆ. ಹಾಲು ಚಾಕಸಿ ಏನಾದ್ರು ಕುಡಿಯೋರು, ಉಣ್ಣೋರು, ಹೋಗೋರು. ಮತ್ತು ಅವ್ರು 8 ಜನ ಇದ್ದವ್ರು ಬಂದರು, ಮಕ್ಕಂಡ್ರು. ತಿರ್ಗಾ ಪೊಲೀಸ್ನವ್ರು ಹೆಂಗೆ ಬಂದರು ಗೊತ್ತಿಲ್ಲ. ಒಟ್ಟು ಬಂದು ಇಳ್ಕೊಂಡು ಹೋಗಿತ್ತು ಅಷ್ಟ. ನನಗೆ ಗೊತ್ತಿಲ್ಲ, ನಾನು ಮಕ್ಕಂಡಿದ್ದೆ. ನಮ್ಮ ಮನೆಯವ್ರು ನೆಪ್ಸಿದಾರ, ನಿಮ್ಮ ಮಕ್ಕಂತಿದ್ರ ನೆಪ್ಸಿದಾರ. ಅವ್ರು ಎದ್ದು ಕರ ತೆಗಿಯಪ್ಪ ಅಂತ ತೆಗೆದಾಗ ಹಂಗೆ ಹೋಗಿ ಇಳ್ಕೊಂಡು ಹೋಗಿದ್ದಾರೆ. ಆವಾಗ ತಿರ್ಗಿ ಅವ್ರನ್ನ 7 ಜನ ಕರ್ಕೊಂಬಂದು. ಆಮೇಲೆ ನಾನು ಗೊತ್ತಿಲ್ಲ, ನಾನೇನಂದ್ರೆ ಚೋಟೆ ಬಂದಿಲ್ಲಲ್ಲ ಅಂತ ಕೇಳಿ, ನೀವು ಇಷ್ಟೇ ಜನ ಬಂದಿದ್ದು ಚೋಟೆ ಬಂದಿಲ್ಲಲ್ಲ. ಮತ್ತು ನಾನು 8 ಜನ ಇದ್ರು, ಮತ್ತು ಇನ್ನೊಬ್ಬನು ಬಂದಿಲ್ಲಲ್ಲ ಅಂದೆ. ಇಲ್ಲಮ್ಮ ನಾವು 7 ಜನ ಬಂದು ಅವನ್ನ ಹಿಡ್ಕೊಂಡು ಹೋಗಿ ಪೊಲೀಸ್ನಾಗ ಅಂತ ಅವ್ರು ಹೇಳಿದ್ರು. ಯಾಕೆ ಏನು ಅಂತ ಕೇಳಿದ್ರೆ ಅವ್ರು ನನ್ನ ಭಾಷೆ ಬರೋಂಗಿಲ್ಲಲ್ಲ, ಪೊಲೀಸ್ನಾಗ ಹಿಡ್ಕೊಂಡು ಸರಿ ಬಿಡಪ್ಪ. ಅವನು ಈಗ ಚೋಟೆ ಅಂದ್ರಲ್ಲ, ಅವ್ನು ನಿಮ್ಮ ಜೊತೆ ಚೆನ್ನಾಗಿದ್ದ? ಅವ್ನಿಗೆ ಪಾಪ ಮಾತಾಡ್ಸಕ್ಕಲ್ಲ, ನಮಗೂ ಅವನಿಗೂ ಮಾತು ಇಲ್ಲ ಏನಿಲ್ಲ. ಅಂದ್ರೆ ಬೈಕ್ ತಗೊಂಡು ಹೋಗೋಣ, ನಾನು ಬೈದಾಡಿದೆ. ಬೈಕ್ ತಗೊಂಡು ಹೋಗ್ಬೇಡ, ಅದ್ರ ಡೀಸೆಲ್ ಎಲ್ಲ ಹೋಯ್ಬೇಡ ಅಮ್ಮ, ಕ್ಯಾಂಟೀನ್ಗೆ ಹೋಗಿ ಬರ್ತಾನೆ ಅವನೇ. ಕ್ಯಾಂಟೀನ್ಗೆ ಹೋಗಿ ಬರ್ತಾನೆ. ಅದ್ರ ಪೆಟ್ರೋಲ್ ಇಲ್ಲ ಅಂದೆ, ಹಿಂಗೆ ಒಳಗಡ್ಸಿ ಪಸಂದಾಗ ಪೆಟ್ರೋಲ್ ಇರೋದ ಹಿಂಗೆ ಒಳಗಡೆಗೆ ತಗೊಂಡೋಗಿ ಬರ್ತಾನೆ ಅನ್ನ. ಹೋಗಪ್ಪ ಬಟ್ ಅವನೇ ಅದೇ ಚೋಟು ಏನು ಹಿಡ್ಕೊಂಡು ಹೋಗ್ಯಾರ ಪೊಲೀಸ್? ಅದೇ ಚೋಟನ, ಬೇರೆ ಯಾರಲ್ಲ, ಅವನೇ ಚೋಟ. ಅವಂದು ನೀವು ಇವಾಗ ನಾವು ಬಾಡಿಗೆ ಕೊಟ್ಟವೆ ಅಂದ್ರೆ ಅವ್ರನ್ನ ನೋಡ್ತಾ ಇರ್ತೇವೆ, 8 ಜನನ ನೋಡ್ತಾ ಇರ್ತೇವೆ. ಇವಾಗ ಇವ್ನ ಹಿಡ್ಕೊಂಡು ಹೋಗ್ಯಾರಲ್ಲ, ನೀವು ಅವನ್ನ ನೋಡಿದಿರಲ್ಲ ಇಷ್ಟು ದಿನ, ಒಂದು ಎಷ್ಟೊಂದು 14ರಿಂದ 15 ದಿನ ನೋಡಿದಿರ. ನಿಮ್ಮ ಒಂದು ಇವಾಗ ಈಗ ನಿಮ್ಗೆ ಗೊತ್ತಾಗೈತೆ ಅವನು ಉಗ್ರಗಾಮಿ ಅಂತ. ಇವಾಗಿಂಗು ನಿಮಗೆ ಏನ್ ಅನಿಸ್ತೈತೆ ಅವ್ನು ನೋಡಿರೋ ಪ್ರಕಾರ? ಈಗ ನಿಮಗೆ ಏನ್ ಅನಿಸ್ತೈತೆ ಈ ವಿಷಯ ಗೊತ್ತಾಗಿರೋ ಪ್ರಕಾರ? ಈಗ ಆವಾಗ ಬಿಡು, ನಮಗೂ ತರ ಮಗ ಇದ್ದಂಗದಾನೆ. ಸಣ್ಣನು ಒಬ್ಬೊಬ್ರು ಸುಂಟಾಟ ಮಾಡೋದು ಜಾಸ್ತಿ ಅಂತ ಈ ಥರ ಇತ್ತು ನಮಗೆ. ತಿರುಗಿ ಯಾವಾಗ ಅವ್ನು ಹಿಡ್ಕೊಂಡು ಹೋರಲ್ಲ, ಈ ಥರ ಇವನು ಮನುಷ್ಯ ಅದಾನ ಅನ್ನೋದ ನನಗೆ ಗೊತ್ತಿಲ್ಲ. ಈಗ ಯಾಕೆ ಇವನು ಬಂದು ಈ ಥರ ಬುದ್ಧಿ ಓಡಿಸಿ ಚಲಾಕಿಲಿ ಹೆಂಗೆ ಮಾಡಿದಾನಲ್ಲ ಅನ್ನೋದು ಈಗ ನನಗೆ ಒಂಥರ ಭಯ ಹುಡ್ದಂಗ. ಯಾರನ್ನು ನಂಬಕ್ಕೂ ಒಂಥರ ಈಗ ಮುಂದೆ ನಿಮಗೆ ನಮ್ಮ ಮಕ್ಳ ಥರ ನೋಡ್ದಂಗೆ ನೋಡ್ತಿದ್ವಿ ಬಿಡು, ಹುಡುಗನಾಟ ಮತ್ತೇನೋ ನಕಲಿ ಮಾಡ್ತತಿ, ಒಕ್ಕತಿ ತುಡುಕಿ ಕಾಣ್ತೈತಿ ಅಂತ ನಾನು ನಮ್ಮ ಅಜ್ಜಿಗೆ ಅಂದೆ. ನಾನಾದರೂ ಅಷ್ಟೇ ಅಂದೆ. ಸೊ 8 ಜನದಾಗೆ ಇವನೇ ಒಬ್ಬ ಸ್ವಲ್ಪ ಚಲಾಕಿ. ಜುಬ್ಬ ಹಿಂಗೆ ಹಾಕ್ಯಂಡು ಹೋಗೋಣ, ಆಮೇಲೆ ಟೋಪಿ ಹಾಕ್ಯಾನು. ಶುಕ್ರವಾರ ಹಂಗ ಮತ್ತು ಸಿಕ್ರೆಟ್ ಪಾಕೆಟ್ ಹಚ್ಕೊಂಡು ಸೇದ ಹುಡುಗ ನೋಡ್ತಿದ್ವಿ ನಾವು. ಸಿಕ್ರೆಟ್ ಹಚ್ಕೊಂಡು ಸೇದ ನೋಡ್ತಿದ್ವಿ. ಜುಬ್ಬ ಪೈಜಾಮ ಟೋಪಿ, ಜುಬ್ಬ ಪೈಜಾಮ ಹಾಕ್ಯಾನ ಯಾವಾಗಲೂ. ಅವನು ಶುಕ್ರವಾರ ಅಷ್ಟೇ, ಮತ್ತು ಪ್ರತಿದಿನ ಇಂಥ ಸ್ವೆಟರ್ ಹಾಕ್ಯಾನ. ಶುಕ್ರವಾರ ಮಾತ್ರ ಅಂದ್ರೆ ನಮಾಜಿಗೆ ಹೋಗ್ತಾವೆ ಅನ್ನಾರ. ಒಟ್ಟು ಹರಿಯಾರ್ಕ್ ಹೋಗಾರ ಅವ್ರು, ಎಲ್ಲಿಗೆ ಹೋಗಿದ್ರ ಗೊತ್ತಿಲ್ಲ. ಒಟ್ಟು ಶುಕ್ರವಾರ ರಜಾ ಮಾಡ್ಕೊಂಡು ರೆಡಿಯಾಗಿ ಹೋಗ. ಒಟ್ಟು 8 ಜನಕ್ಕೂ ಕನ್ನಡ ಬರಲ್ಲ. ಅವ್ರು ಯಾರು ನಮ್ಮ ಕರ್ನಾಟಕದವರಲ್ಲ, ಅಲ್ಲ, ಸುಮ್ಮನೆ ಎಲ್ಲ ಹೊರಗಿನಾರೆ. ಅವ್ರು ಹೊರಗಿನಾರ ನೋಡಚ್ಚಿ ಹೊರಗಡೆ ಯಾವ ತರ ತೋರಿಸ್ಕೊಂಡಾರೆ, ಬಟ್ ಒಳಗಡೆ ಯಾವ ತರ ಒಂದು ಮನಸ್ಸು, ಒಂದು ಕ್ರೋಧದ ಮನಸ್ಸನ್ನ ಹಿಡ್ಕೊಂಡು ಅಂತ ನನಗೆ ಈಗ ಒಂಥರ ಭಯ. ಯಾರಿಗೆ? ಇದಿಷ್ಟು ಮನೆ ಮಾಲೀಕರು ಕೊಟ್ಟಂತ ಮಾಹಿತಿ. ಇವಾಗ ಇವನ ಜೊತೆ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗಳು ಏನು ಹೇಳ್ತಾರಂತ ಕೇಳ್ಕೊಂಬರೋಣ ಬನ್ನಿ.
उसका नाम क्या है? सुहेल। क्या काम उधर कारगिल में? पेंट। पेंट। वो उसका फ्रेंड है क्या? आप लोग? नहीं हम फ्रेंड नहीं है वो। ऐसा हुआ जो उसका बड़ा भाई था हाँ, वो हमारे साथ काम किया पहले। पहले होगा अभी तो 4.5 महीने। हम्म, अब उस पर हमने बोल की मगा हमारा ट्रांसफ़र यमुनानगर जगाधरी से हरियाणा से यहाँ हुआ कारगिल में काम करने के लिए। तो जहाँ यहाँ के जो MD इंजीनियर बड़े उन्होंने हमें यहाँ पे बुलाया। तो उन्होंने बंदे गए थे 10 लेके आना। तो हमने उसके भाई को बोली कि मग तू भी आ जा बड़े भाई को। फिर उसके बाद उसने कहा कि मेरे 2 भाई और छोटे उन्हें ले जाओ तुम। मैं ठीक हो। तो वह घर लगे काम ही लगे। हमने कहा उन्हें काम ही लगे 2 भाई तेरे कैला में निजामुद्दीन भी लग दिल्ली। फिर उसके बाद हम अपनी तरफ से बैठे देवबंद से। अब वहाँ से आगे हम दिल्ली आए निजामुद्दीन। फिर में दोनों हम मिले और वो हमारे साथ हो गए बैठ गए। फिर हमने निजामुद्दीन से ट्रेन पकड़ी यहाँ कर्नाटक की दावनगिरी। दावणगेरे। हाँ दावनगिरी के लिए पकड़ी। फिर हम आए यहाँ से और आने के बाद फिर यहाँ कमरे तो ब्रदर आपका साथ काम करता था काम पहले? करा पहले। हमें नहीं पता था कुछ ऐसा भाई इसको कोई ग्रुप आया किसी ने जो ग्रुप वगैरह ऐसा कुछ नहीं पता था हमें। बस साथ में काम किया वैसे तो कोई बात नहीं थी। ऐसी कोई बात उन्होंने करियो मारे तो भाई मेरे वहाँ से ग्रुप हो या कुछ ऐसा कुछ भी नहीं। बढ़िया नॉर्मल बात करी पैंट का काम करा सब साथ में खाओते पियोते जाओते सब कुछ बढ़िया। दोषी है उसे सजा भी नहीं चाहिए। अगर जो निर्दोष है तो निर्दोष को क्या है। सो गए रात को 2:30 या 3 बज रहे थे। पुलिस आई पहले मकान मालिक को उठाया बाहर से। फिर यहाँ पड़े थे लड़के कुछ अंदर पड़े थे सब उठा दिया। पूछताछ करी सबसे पहले मोबाइल लिए हमारे फिर आधार कार्ड लिए। फिर उसके बाद पूछताछ करी फिर गाड़ी में उठा लो थाने में देंगे। आप यूपी से कर्नाटका कैसे आया? लाइक कौन बुलाया आपको? यूपी से कर्नाटका ऐसे आए जो यमुनानगर जगाधरी हरियाणा उसमें हम काम करते हैं। अब से 4 साल हो गए हमें वहाँ काम करते हुए। तो यहाँ के जो इंजीनियर हो जो रिद्धि कंपनी जो पूरी की पूरी तो हाँ तो इस कंपनी ने ऑर्डर दिया वहाँ कंपनी को तुम्हारे पास जो पेंटर लग रहे हैं वो यहाँ से ट्रांसफ़र करो उनका वहाँ से। तो वहाँ से हमारा ट्रांसफ़र यहाँ हुआ कारगिल में कंपनी में काम करने के लिए। तो हम यहाँ से आए थे। क्या क्या मैसेज किया था आप जानते हो क्या? पुलिस तो देखे नहीं है। जब वो पुलिस को बता रहा था साथ में ही थे ना उधर पुलिस स्टेशन में थाने पे अकेला अलग अलग जगह? और अच्छा जो हम ग्रुप के थे अच्छा हमें अलग एक कमरे में सब हम एक साथ थे। और जी हमारे से पूछताछ अलग थी उसे अलग ले गए थे। अच्छा ठीक है उसके ग्रुप में कुछ मतलब पाकिस्तान का कोई ग्रुप हो उससे बात हुई उसकी ऐसा कुछ बताया। फिर उसके बाद उसको अरेस्ट कर दिया गया। अच्छा और फिलहाल वो शायद हरिहर जेल में थाने में। अच्छा ನೋಡಿದ್ರಲ್ಲ ಈ ವ್ಯಕ್ತಿಗಳು ಕೊಟ್ಟಂತ ಮಾಹಿತಿ ಇಷ್ಟು. ಜೂನ್ 20ನೇ ತಾರೀಕು ಬೆಳಗಿನ ಜಾವ 3:00ವರೆಗೆ ಕರ್ನಾಟಕದ ಪೊಲೀಸರು ತಮ್ಮ ಸಶಸ್ತ್ರ ಪಡೆಗಳ ಮುಖಾಂತರ ಈ ವ್ಯಕ್ತಿಗಳು ಇದ್ದಂಥ ಜಾಗಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ನಂತರ ಈ 8 ಜನ ವ್ಯಕ್ತಿಗಳನ್ನು ವಶಪಡಿಸ್ಕೊತಾರೆ. ತನಿಖೆಯಲ್ಲಿ ಗೊತ್ತಾಗುತ್ತೆ ಈ 8 ಜನ ವ್ಯಕ್ತಿಯಲ್ಲಿ ಒಬ್ಬ ಅಂದರೆ ಸೋಹೆಲ್ ಎಂಬ ವ್ಯಕ್ತಿ 20 ವರ್ಷದ ಹುಡುಗ ಸತತವಾಗಿ ಉಗ್ರರ ಜೊತೆ ನಂಟನ್ನು ಹೊಂದಿರ್ತಾನೆ. ಆ ಉಗ್ರರು ಪಾಕಿಸ್ತಾನದ ಮೂಲದವರು. ಸೊ ಇನ್ನು ತನಿಖೆ ಮುಂದುವರಿತಾ ಇದೆ. ಈ ಘಟನೆಯ ನಂತರ ಕೆಲ ಗ್ರಾಮಸ್ಥರು ಹೇಳ್ತಾ ಇರೋದು ನಮ್ಮೂರಲ್ಲೂ ಹೀಗೆ ಆಗುತ್ತೆ ಅಂತ ನಾವು ಊಹಿಸಿರಲಿಲ್ಲ ಅಂತ. ಸೊ ಇದೊಂದು ಉದಾಹರಣೆ ಒಂದು ಘಟನೆಯಿಂದ ಒಂದು ಊರು ಎಷ್ಟು ಸುದ್ದಿ ಆಗುತ್ತೆ ಅಂತ ಹೇಳೋದಕ್ಕೆ. ಸೊ ಇಷ್ಟೆಲ್ಲ ನಾವು ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡಿ ಹಾಗೂ ಗ್ರೌಂಡಲ್ಲೇ ಹೋಗಿ ಮಾಹಿತಿಯನ್ನು ಪಡ್ಕೊಂಬಂದಿರ್ತೀವಿ. ಸೊ ಇದೇ ಥರ ವೀಡಿಯೋಗಳಿಗೆ ನಿಮಗೆ ಬೇಕಾತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ನಿಮಗೆ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ.